ಚಾಮರಾಜನಗರದಲ್ಲಿ ಅವಾಂತರ ಸೃಷ್ಟಿಸಿದ ವರುಣ. ಮನೆಗಳಿಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ದಾರೆ. ಚಾಮರಾಜನಗರದಲ್ಲಿ ವರುಣ ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ. ಮನೆಗಳಿಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ದಾರೆ. ಲೊಕ್ಕನಹಳ್ಳಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಗ್ರಾಮದಲ್ಲಿ ಉಕ್ಕಿ ಹರಿತಾ ಇರುವ ಹಳ್ಳ ಕೊಳ್ಳಗಳು, ಇನ್ನು ರಸ್ತೆಗಳಂತೂ ಕೆರೆಯಂತೆ ಮಾರ್ಪಾಡಾಗಿದೆ. ವಾಹನ ಸವಾರರು ಒಂದು ಕಡೆ ಪರದಾಟ ಮಾಡ್ತಾ ಇದ್ದಾರೆ. ಈ ಒಂದು ಮಳೆ ಬಂದ್ರೆ ಸಾಕಷ್ಟು ಅವಾಂತರಗಳಾಗತ್ತೆ, ನಾನಾ ರೀತಿಯ ಅವಾಂತರಗಳು. ಇದನ್ನ ಹೆಂಗಪ್ಪ ನಾವು ನಿಭಾಯಿಸೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂತಹ ಪರಿಸ್ಥಿತಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಆ ಒಂದು ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಬಂದಂಥ ಜೋರು ಮಳೆಯಿಂದಾಗಿ ಆ ಒಂದು ಮನೆಯ ಭಾಗ ಏನಿದೆ ಸ್ವಲ್ಪ ನೀರಿನಿಂದ ಜಲಾವೃತ ಆದಂತಿದೆ. ಜೊತೆಗೆ ಆ ಮಳೆ ನೀರೇನಿದೆ ಕೇವಲ ಅದು ಮಳೆ ನೀರು ಮಾತ್ರ ಆಗಿರೋದಲ್ಲ, ಕೊಳಚೆ ನೀರು ಕೂಡ ಆಗಿರುತ್ತೆ. ಏಕೆಂತಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೋರಿ ಕೂಡ ಫಿಲ್ ಆಗುತ್ತೆ, ಅಥವಾ ಕೊಳಚೆ ನೀರು ಕೂಡ ಮನೆಯ ಒಳಗಡೆ ನುಗ್ಗುತ್ತೆ. ಆಗ ಮನೆಯಲ್ಲಿದ್ದಂತಹ ಪೀಠೋಪಕರಣಗಳೇನಿದ್ದಾವೆ ಅದೆಲ್ಲವೂ ಕೂಡ ಹಾಳಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಮನೆಯಲ್ಲಿರುವಂತಹ ಪೀಠೋಪಕರಣಗಳು ಹಾಳಾಗಿದ್ದಾವೆ. ಜೊತೆಗೆ ಅಲ್ಲಿ ಒಂದು ನಿದ್ದೆ ಮಾಡೋಣ ಮಲ್ಕೊಂಡು ಅನ್ನೋದಕ್ಕೂ ಕೂಡ ಅಲ್ಲಿ ಸ್ಥಳಾವಕಾಶ ಇಲ್ಲ. ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ನೀರು ಫಿಲ್ ಆಗಿದೆ. ಆ ಒಂದು ನೀರನ್ನ ಮನೆಯಿಂದ ಹೊರಗಡೆ ಹಾಕೋದೇ ಈಗ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದ್ದಾವೆ. ಅದರಲ್ಲೂ ಕೂಡ ಎಲೆಕ್ಟ್ರಾನಿಕ್ ವಸ್ತುಗಳಿದ್ದಾಗ ಈ ಒಂದು ಮಳೆ ನೀರು ಮನೆಯ ಒಳಗಡೆ ನುಗ್ಗಿದ್ರೆ ಬಹುದೊಡ್ಡ ಸಮಸ್ಯೆಗಳು ಕೂಡ ಆಗುತ್ತೆ. ಇನ್ನು ಆ ಒಂದು ಗ್ರಾಮದಲ್ಲೂ ಕೂಡ ಸದ್ಯಕ್ಕೆ ಇದೇ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸಾಕಷ್ಟು ಮನೆಗಳಿಗೆ ಮಳೆಯ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ಇನ್ನು ರಸ್ತೆಗಳಂತೂ ಬಿಡಿ, ಬಹಳ ಕಷ್ಟ. ಇದು ರಸ್ತೆನಾ ಅಂತ ಯೋಚನೆ ಮಾಡಬೇಕು, ಅಥವಾ ಕೆರೆಯಲ್ಲೇನಾದ್ರೂ ವೆಹಿಕಲ್ ಓಡಿಸ್ತಾ ಇದ್ದಾರಾ ಅಂತ ಯೋಚನೆ ಮಾಡಬೇಕು. ಅಷ್ಟರ ಮಟ್ಟಿಗೆ ರಸ್ತೆಗಳಲ್ಲೂ ಅಷ್ಟೇ ಕಂಪ್ಲೀಟ್ ಕೆರೆಯಂತೆ ಮಾರ್ಪಾಡಾಗಿದೆ. ಆ ಒಂದು ರಸ್ತೆಗಳು ನಡ್ಕೊಂಡು ಹೋಗೋದು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಏನು ಸಾರ್ವಜನಿಕರು ನಡ್ಕೊಂಡು ಹೋಗ್ತಾ ಇದ್ದಾರೆ, ನೀರು ಎಷ್ಟು ಪ್ರಮಾಣದಲ್ಲಿ ತುಂಬಿದೆ ಅನ್ನೋದಕ್ಕೆ ಈ ಒಂದು ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ವಾಹನ ಸವಾರರು ಒಂದು ಕಡೆ ಪರದಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಆ ನೀರಿನಿಂದ ರಸ್ತೆಗಳು ಕಂಪ್ಲೀಟ್ ಮುಚ್ಚೋಗಿದೆ. ಹಾಗಾಗಿ ರಸ್ತೆಯಲ್ಲಿ ಏನಾದ್ರೂ ಗುಂಡಿ ಇದ್ರೂ ಕೂಡ ಗೊತ್ತಾಗೋದಿಲ್ಲ.